ಫೈನಲಿ ನಾವು ಶ್ರೀಶೈಲಕ್ಕೆ ರೀಚ್ ಆದ್ವಿ. ರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾವೀಗ ಹೊರಡ್ತಾ ಇದ್ವಿ. ಎಲ್ಲಿಗಂತ ಅಂದರೆ ಪಾತಾಳಗಂಗೆ ಇಲ್ಲಿಂದ ಸ್ವಲ್ಪ ದೂರನೇ ಇದೆ. ನಾವು ಜಸ್ಟ್ ಹಾಗೆ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಯಾಕಂದರೆ ಸಂಜೆ ಆಯ್ತಲ್ವ, ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಿಸಿಲಿದ್ದರೆ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೋಡಲ್ಲೇ ನಮಗೆ ಮುಡಿ ಕೊಡುವಂಥ ಪ್ಲೇಸು ಎಲ್ಲ ಕೂಡ ಇದ್ದವು. ಪಾತಾಳಗಂಗೆಗೆ ಹೋಗೋದಕ್ಕೆ ರೋಪ್ ವೇನು ಕೂಡ ಇದೆ, ನಡ್ಕೊಂಡು ಕೂಡ ಹೋಗ್ಬೋದು. ನಿಮ್ಗೆ ಯಾವ್ದು ಇಷ್ಟ ಅದರಲ್ಲಿ ನೀವು ಚಾಯ್ಸ್ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋನ ನಾನು ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಪೂರ್ತಿ ವಿಡಿಯೋನ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಟೈಟಲ್ ಕೆಳಗಡೆ ಲಿಂಕ್ ಇರುತ್ತೆ, ಅಲ್ಲೋಗಿ ನೀವು ಪೂರ್ತಿ ವಿಡಿಯೋನ ನೋಡ್ಬೋದು. ಪಾತಾಳಗಂಗೆಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಸೆಕೆಂಡ್ ಟೈಮ್ ನಾವೀಗ ಪಾತಾಳಗಂಗೆ ಹತ್ರ ಬರ್ತಾ ಇರೋದು. ನಾವು ರೋಪ್ ವೇಲಿ ಹೋಗ್ತಾ ಇದ್ವಿ. ಮಕ್ಕಳು ಮಾತ್ರ ಫುಲ್ ಹ್ಯಾಪಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಹ್ಯಾಪಿಯಾಗಿ ಇದ್ದಾಳೆ ಅಂತ ಹೇಳಿ. ಅವಳಿಗಂತೂ ತುಂಬಾ ಖುಷಿ ಆಯಿತು ಇದರಲ್ಲಿ ಹೋಗ್ತಾ ಇರೋದು. ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತು, ಮಳೆ ಕೂಡ ಸ್ಟಾರ್ಟ್ ಆಯಿತು. ನಾವು ಇನ್ನೇನು ಪಾತಾಳಗಂಗೆ ಹತ್ರ ಹೋಗೋಣ ಅನ್ನೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗೋಯಿತು. ಇದೇನಪ್ಪ ಅನ್ನೋಷ್ಟರಲ್ಲಿ ಓಕೆ ಪರವಾಗಿಲ್ಲ ಬಂದರೆ ಬರಲಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ವಿ. ಫೈನಲಿ ಪಾತಾಳಗಂಗೆ ಹತ್ರ ಬಂದಿದ್ದೀವಿ. ಈ ವಿಡಿಯೋನ ನೀವು ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿ ವಿಡಿಯೋ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಸೊ ಹೋಗಿ ನೋಡಿ.